ವಿನಾಶದ ಸಂಕೇತ, ವಿನಾಶದ ಸೂಚನೆಗಳು. ಮನುಷ್ಯರು ದುಃಖಿಯಾಗಿ ಉಳಿಯಬಾರದೆಂದು ಪ್ರಾಕೃತಿಕ ವಿಕೋಪಗಳು ಸಹ ಇಷ್ಟು ಜೋರಾಗಿ ಬರುತ್ತವೆ, ಅವು ಎಲ್ಲರನ್ನೂ ಸಮಾಪ್ತಿ ಮಾಡಿಬಿಡುತ್ತವೆ. ಬಾಂಬುಗಳು ಏನೇನೂ ಇಲ್ಲ, ಪ್ರಾಕೃತಿಕ ವಿಕೋಪಗಳು ಬಹಳ ಸಹಯೋಗ ನೀಡುತ್ತವೆ. ಭೂಕಂಪದಲ್ಲಿ ಅನೇಕರು ಸಮಾಪ್ತಿಯಾಗುತ್ತಾರೆ. ನೀರಿನ ಒಂದೆರಡು ಗುಟುಕು ಬಂದಿತೆಂದರೆ ಸಮಾಪ್ತಿ. ಸಮುದ್ರವು ಉಕ್ಕುತ್ತದೆ, ಧರಣಿಯನ್ನು ನುಂಗಿಬಿಡುತ್ತದೆ. 100 ಅಡಿಗಳಷ್ಟು ನೀರು ಉಕ್ಕಿ ಬಂದರೆ ಏನಾಗಿ ಬಿಡುವುದು? ಇದು ಹಾಹಾಕಾರದ ದೃಶ್ಯವಾಗಿದೆ. ಇಂತಹ ದೃಶ್ಯವನ್ನು ನೋಡಲು ಸಾಹಸ ಬೇಕು, ಪರಿಶ್ರಮವನ್ನು ಪಡಬೇಕು, ನಿರ್ಭಯರಾಗಬೇಕಾಗಿದೆ. ಒಂದು ಧರ್ಮದ ಸ್ಥಾಪನೆ, ಅನೇಕ ಧರ್ಮಗಳ ವಿನಾಶ, ಹಾಹಾಕಾರದ ನಂತರ ಜಯ ಜಯಕಾರವಾಗುವುದು. ಎಷ್ಟೊಂದು ಹಾಹಾಕಾರವಾಗಲಿದೆ. ಆಪತ್ತುಗಳಲ್ಲಿ ಅನೇಕರು ಸಾಯುತ್ತಾರೆ. ಪ್ರಾಕೃತಿಕ ವಿಕೋಪಗಳು ಜರುಗುತ್ತವೆ. ರಾಜಯೋಗಿಯಾಗಿ